ಹ್ಮ್ ಸುಮಾರು 100 ವರ್ಷಗಳ ಪುರಾತನ ಇತಿಹಾಸವಾದ ಶ್ರೀ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಜಿ ರಾಮಯ್ಯ ಮೊದಲಿಯಾರವರು ಗುರುಗಳಾಗಿ ಚಿಕ್ಕ ಹುಡುಗರನ್ನು ಸೇರಿಸಿಕೊಂಡು ಅವರಿಗೆ ವಿದ್ಯೆ ಕಸರತ್ತು ಮಾಡೋದನ್ನು ಎಲ್ಲ ಕಲಿಸಿ ಮನೆ ಮಠ ಮಕ್ಕಳು ಅವರ ಜೀವನಾಂಶ ಪೂರ್ತಿ ಬಿಟ್ಟು ಇವರ ಮಕ್ಕಳು ಎಲ್ಲ ಉದ್ದೇಶದಿಂದ ಅಲ್ಲಿ ಹೋಗಿ ಅವರ ಪಾದಸೇವೆ ಮಾಡಿಕೊಂಡಿರ್ತಕ್ಕಂಥ ಒಂದು ಊರಿದೆ ಅವರಲ್ಲಿರ್ತಕ್ಕಂಥ ಬೋಧನೆಗಳನ್ನು ಕೊಟ್ಟು ಈ ಕುಸ್ತಿ ಪಟ್ಟುಗಳನ್ನು ಏರ್ಪಾಟು ಮಾಡಿ ಸುಮಾರು ಈ ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ಕಂಪ್ಲೀಟ್ ಕುಸ್ತಿಗಳಂತ ಆಗ್ತಾ ಇತ್ತು. ಆ ಕುಸ್ತಿಗಳಿಗೆ ಕರ್ಕೊಂಡೋಗಿ ಕುಸ್ತಿಗಳು ಮಾಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಮಹನೀಯರು ನಮ್ಮ ಗುರುಗಳಾದಂತ ಜಿ ರಾಮಯ್ಯನವರು. ಅದು ಅಲ್ಲದೆ ವಿಜಯದಶಮಿ ಪ್ರಯುಕ್ತ ಬೇಕಾದಷ್ಟು ಮಾಡಿ ಆವತ್ತಿನ ಕೂಡ ಮಿನಿಸ್ಟರ್ಗಳೆಲ್ಲ ತಿಳಿಸಿ ಇಲ್ಲಿ ಅವರು ಬೋಧನೆ ಕೊಟ್ಟಿರತಕ್ಕಂಥ ಶಿಸ್ತುಗಳನ್ನು ವ್ಯಾಯಾಮ ಪ್ರದರ್ಶನ ಮಾಡಿಸಿ ಎಲ್ಲರಿಗೂ ತೋರಿಸ್ಕೊಡ್ತಾ ಇರ್ತಕ್ಕಂಥ ಪುಣ್ಯವಂತರು ನಮ್ಮ ಗುರುಗಳು ಜಿ ರಾಮಯ್ಯ ಮೊದಲಿಯಾರವರು. ಅವರ ಪಾದ ಸ್ಪರ್ಶದಿಂದ ಅವರ ಆಶೀರ್ವಾದ ಗುಣಗಳಿಂದ ಎಲ್ಲ ಬೇಡಿಕೊಂಡು ಬಂದಿರತಕ್ಕಂಥವರು ಹಲವರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತು ಕೂಡ ಅವರ ಆಶೀರ್ವಾದ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಬೋಧನೆಯಲ್ಲಿ ನೆಲೆಸ್ಕೊಂಡು ನಾನು ಬರ್ತಾ ಇದ್ದೀನಿ. ಇವತ್ತು ಕೂಡ ಎಲ್ಲಾದ್ರೂ ಕುಸ್ತಿ ಮಾಡಬೇಕು ಅಂದ್ರೆ ನನ್ನ ವಯಸ್ಸಿಗೆ ತಕ್ಕಂತ ಒಂದು ಸಿಕ್ಕಿದ್ರೆ ನಾನು ಕುಸ್ತಿ ಮಾಡೋ ತಾಕತ್ತು ಕೂಡ ಕೊಟ್ಟಿದ್ದೇನೆ ಮಹಾನುಭಾವರು. ಕುಸ್ತಿ ಮಾಡೋದಕ್ಕೂ ರೆಡಿಯಾಗಿದ್ದೀನಿ, ಇಲ್ಲ ಇಲ್ಲಿ ಲಡಕ್ ಮಾಡ್ತಾರೆ ಲಡಕ್ ಮಾಡೋದಕ್ಕೂ ರೆಡಿಯಾಗಿದ್ದೀನಿ. ಅಷ್ಟು ಶಕ್ತಿ ಕೊಟ್ಟಿರತಕ್ಕಂತ ಮಹಾನುಭಾವರು ಯಾರಪ್ಪ ಅಂದ್ರೆ ನಮ್ಮ ಗುರುಗಳು ಜಿ ರಾಮಯ್ಯನವರು. ಅವರ ಆಶೀರ್ವಾದ ಬಲದಿಂದ ನಿಜವಾಗಿಯೂ ಅವರೇ ಗುರುಗಳು, ಅವ್ರನ್ನ ಬಿಟ್ಟರೆ ಬೇರೆ ಇಲ್ಲ ಅಂತ ಇವತ್ತು ಕೂಡ ನಾವು ನೆನಪು ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥ ಮನುಷ್ಯರಿಗೆ ಶಿಷ್ಯರಿಗೆ ಅವರು ಆಶೀರ್ವಾದ ಬಲದಿಂದ ಆರೋಗ್ಯ ಐಶ್ವರ್ಯ ಸಂಪತ್ತುಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ. ಇಷ್ಟು ಮಾಡಿ ಇವತ್ತು ಕೂಡ ಅವರ ಹೆಸರಿನಲ್ಲಿ ಏನೇನು ಮಾಡಬೇಕು ಅಂದ್ರೆ ಮಹಾನ್ ಭಾವನು ಏನ್ ಮಾಡ್ತಾನೋ ಏನ್ ಮಾಡೋದಿಲ್ಲ, ಎಲ್ಲಿಂದ ಬರ್ತಾದೋ ಏನಾಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರ ಆಶೀರ್ವಾದ ಬಲದಿಂದ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ. ಇದೊಂದು ಸಂತೋಷದ ಸುದ್ದಿ. ಇದು ಅಲ್ಲದೆ ನಮ್ಮ ಗುರುಗಳು ಸುಮಾರು ಧನುರ್ಮಾಸದಲ್ಲಿ, ಇದು ಒಂದು ರಹಸ್ಯವಾದ ಮಾತು, ಧನುರ್ಮಾಸದಲ್ಲಿ ಅಂಜನಾದ್ರಿ ಬೆಟ್ಟ, ಈ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಎಲ್ಲರೂ ಹೋಗಿ ಅಲ್ಲಿ ರಾಮ ತೀರ್ಥ ಲಕ್ಷ್ಮಣ ತೀರ್ಥ ಅಂತಿದೆ, ಅಲ್ಲಿ ಸ್ನಾನ ಮಾಡಿ ಏನೋ ಒಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಗುರುಗಳು ನಮ್ಮ ಕಾಣಿಸ್ದೆ ಅಲ್ಲೆಲ್ಲಾದ್ರೂ ಹೋಗಿದ್ದಾರಂದ್ರೆ ನಾವು ಎಲ್ಲಿ ಹುಡುಕಿದ್ರೆ ನಮಗೆ ಸಿಗ್ತಾ ಇಲ್ಲ. ಸುಮಾರಪ್ಪ ಅಂದ್ರೆ ಎಲ್ಲಿ ಹೋದ್ರು ಅಂದ್ರೆ 8 ದಿವಸಕ್ಕೆ 15 ದಿವಸಕ್ಕೆ ಆದ್ಮೇಲೆ ಬರ್ತಾ ಇದ್ರು. ಎಲ್ಲಿದ್ದಾರೆ, ಏನಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದೇನು ಗೊತ್ತಿಲ್ಲ. ಆದ್ರೆ ಅವರು ಊಟ ಉಪಚಾರ ಕೂಡ ಏನ್ ಮಾಡ್ತಾ ಇದ್ರು ಅಂತ ಅದು ಗೊತ್ತಿಲ್ಲ. ಅದು ಅಲ್ಲದೆ ಇಲ್ಲಿ ಈ ಗಡಿಯ ಮನೆಯಲ್ಲಿ ಆಂಜನೇಯ ಸ್ವಾಮಿ ಒಂದು ದಿವ್ಯ ದರ್ಶನವನ್ನು ನೋಡ್ಬೇಕಾದ್ರೆ ಸುಮಾರು ದಿವಸಗಳು ಒಳಗೆ ಬಾಗಿಲು ಹಾಕೊಂಡು ಒಳಗೆ ಕೂತ್ಕೊಂಡ್ರೆ ಅಥವಾ 9 ದಿವಸ ಅಲ್ಲ 11 ದಿವಸ, ಒಂದು 21 ದಿವಸ ಆಗಲಿ ಅವರು ಆಚೆ ಬರ್ತಾ ಇಲ್ಲ, ಅವ್ರು ನೋಡೋದಕ್ಕೂ ಆಗ್ತಾ ಇಲ್ಲ. ಅವ್ರ ದರ್ಶನಕ್ಕೆ ಎಷ್ಟೋ ಜನ ಬಂದು ಹೋಗ್ತಾ ಇದ್ರು.
ಈ ಒಂದು ಇದು ತೀರ್ಮಾನ ಆಚೆ ಬರ್ತಾ ಇದ್ರು. ಅವರಿಗೆ ಆ ಅನುಭವದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ನಿರ್ದರ್ಶನವಾಗಿ ಅವ್ರ ಜೊತೆಯಲ್ಲಿ ಬಂದು ಮಾತಾಡ್ತಾ ಇದ್ರು ಅನ್ನೋ ಒಂದು ದೃಶ್ಯ ಕಾಣ್ತಾ ಇತ್ತು ನಮ್ಗೆ. ಈ ದೃಶ್ಯವಾಗಿ ಬೆಳೆದುಕೊಂಡು ಬಂದಿರತಕ್ಕಂತ ಈ ಒಂದು ಹನುಮಾನ್ ವ್ಯಾಯಾಮ ಶಾಲೆಯಲ್ಲಿ ಅದೇ ರೀತಿ ಅವರು ಹೇಳಿರ್ತಕ್ಕಂಥ ಪದ್ಧತಿಯಲ್ಲಿ ಇರತಕ್ಕಂಥ ಹುಡುಗರಿಗೆ ಅವರ ಆಶೀರ್ವಾದ ಇವತ್ತು ಇರುತ್ತೆ. ಅವರ ಆಶೀರ್ವಾದ ಅವ್ರ ಬೋಧನೆ ಏನಪ್ಪಾ ಅಂದ್ರೆ, ನಾವು ಕಸರತ್ತು ಮಾಡ್ತಕ್ಕಂಥ ಹುಡುಗರು ಹೋಗಿ ತಿಂಡಿ ತಿನ್ನಬಾರ್ದು, ಹೋಗಿ ಟೀ ಕಾಫಿ ಕುಡಿಬಾರ್ದು. ಮನೆಯಲ್ಲಿ ಕೂಡ ತಂದೆ ಹಣ್ಣಲ್ಲಿ ಹಂಚಿ ಯಾರಾದ್ರೂ ಇದ್ರೆ ಅವ್ರು ಊಟ ಬಡಿಸದೆ ಮಾತ್ರ ತಿನ್ನಬೇಕು. ಬೇರೆಯವರು ಊಟಗಳಲ್ಲಿ ಮನೆಗಳಲ್ಲಿ ಕೂಡ ಹೋಗಿ ಉಪಚಾರ ಮಾಡಬಾರ್ದು ಅನ್ನೋ ಒಂದು ಬೋಧನೆ ಕೂಡ ನಮ್ಗಿತ್ತು. ಆ ಬೋಧನೆಗಳಲ್ಲಿ ಯಾರು ನಿರೂಪ ಆಗಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಿಲ್ಲ. ಈ ರೀತಿ ಇಲ್ಲಿ ಬಂದಿರತಕ್ಕಂಥ ಅವರು ಸೇವೆ ಮಾಡಿರ್ತಕ್ಕಂಥ ಹುಡುಗರನ್ನು ಬೆಳೆಸಿ ಬುದ್ಧಿವಾದಿಗಳು ಹೇಳಿ ಅವ್ರಿಗೆ ಹಸ್ತೈಶ್ವರ್ಯ ಆಯುರಾರೋಗ್ಯ ಕೊಡಬೇಕು ಅಂತ ದೇವರನ್ನು ಪ್ರಾರ್ಥನೆ ಮಾಡಿ ನೆಲೆಸಿರ್ತಕ್ಕಂಥ ನಮ್ಮ ಗುರುಗಳು ಜೀವರಾಮಯ್ಯನವರು ಅವರ ಆಶೀರ್ವಾದ ಫಲದಿಂದ ಇವತ್ತಿನ ಆ ರೀತಿ ಆ ಗುರುಗಳಿಗೆ ನೆನಪು ಮಾಡ್ತಾ ಇರ್ತಕ್ಕಂಥ ಹುಡುಗರಿಗೆ ಅದೇ ಆಶೀರ್ವಾದ ಫಲ ಇದೆ. ಅಂದ್ರೆ ಇವತ್ತಿನ ದಿವಸ ಇಲ್ಲಿ ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಅವ್ರು ಮಾಡ್ತಾ ಇದ್ದದ್ದು ಸರಿಯಲ್ಲ ಅಂತ ಹೇಳೋರು ಕೂಡ ಇದ್ದಾರೆ ಇಲ್ಲಿ. ಅದು ಚೆನ್ನಾಗಲ್ಲ. ಯಾರೇ ಎಲ್ಲೇ ಇರಲಿ ಏನೇ ಇರಲಿ ಅವ್ರ ಸೇವೆ ಮಾಡ್ತಕ್ಕಂಥ ಅವ್ರಿಗೆ ಅವ್ರ ಪಾದ ಸೇವೆ ಮಾಡಬೇಕು, ಅವ್ರ ಆಶೀರ್ವಾದ ಬೇಕು ಅನ್ನೋದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಸೇವೆ ಮಾಡ್ತಾ ಇದ್ರೆ ಏನ್ ಬೇಕಾದ್ರೂ ಅನುಕೂಲ ಆಗತ್ತೆ. ಅವ್ರ ಕಂಪ್ಲೀಟ್ ತೀರ್ಮಾನ ಮನೆ ಮಠ ಮಕ್ಕಳು ಎಲ್ಲರನ್ನು ಬಿಟ್ಟು ಇವರೇ ಮಕ್ಕಳು, ನಮಗೆ ಬೇರೆ ಮಕ್ಕಳಿಲ್ಲ, ಇವರೇ ಮಕ್ಕಳು ಅನ್ನೋ ಉದ್ದೇಶದಿಂದ ನಮ್ಮನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಗುರುಗಳು. ಆ ಗುರುಗಳಿಗೆ ಇವತ್ತು ಅವರ ಹೆಸರಿನಲ್ಲಿ ಏನು ಬೇಕೋ ಎಲ್ಲ ನಡೀತಾ ಇದೆ. ಅವರ ಆಶೀರ್ವಾದ ಇವತ್ತು ಕೂಡ ನಮಗಿದೆ. ಇಷ್ಟು ಮಾತ್ರ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
नेत्रावती नाम्नी शशिधर नामधे वैष्णवी नाम्नी नरेश्री नाम्नी शारदा नाम्नी सर्वेषां भगवानस्य